ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಮಗೌಡ ಪಾಟೀಲ್ ಯತ್ನಾಳ್ ಪರ ನಿಂತ ಬೆಳಗಾವಿ ಪಂಚಮಸಾಲಿ ಸಮಾಜ. ರಾಜ್ಯ ಸರ್ಕಾರಕ್ಕೆ ಹೋರಾಟದ ಎಚ್ಚರಿಕೆ ನೀಡಿದ ಪಂಚಮಸಾಲಿ ಮುಖಂಡರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮನೆತನದ ಶ್ರೀ ಸಿದ್ದಿ ಸಕ್ಕರೆ ಕಾರ್ಖಾನೆ ಮತ್ತು ಎಥೆನಾಲ್ ಘಟಕಕ್ಕೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ತಕ್ಷಣವೇ ಅನುಮತಿ ಪತ್ರ ನೀಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯ. 25 ಸೆಪ್ಟೆಂಬರ್ ಒಳಗೆ ಅನುಮತಿ ನೀಡಲೇಬೇಕು ಎಂದು ಒತ್ತಾಯಿಸಿ ಬೆಳಗಾವಿ ನಗರದಲ್ಲಿ ಸುದ್ದಿಗೋಷ್ಠಿ ಮಾಡಿದ ಪಂಚಮಸಾಲಿ ಮುಖಂಡರು. ಈ ಸಂದರ್ಭದಲ್ಲಿ ಸಮಾಜದ ಜಿಲ್ಲಾಧ್ಯಕ್ಷ RK ಪಾಟೀಲ್, ಸಹಕಾರಿ ಸಕ್ಕರೆ ಸಂಸ್ಥೆಯ ರೈತ ಘಟಕದ ರಾಜ್ಯಾಧ್ಯಕ್ಷ ರಾಜು ಕುಡಸೋಮನವರ್, ಬೆಳಗಾವಿ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ಯುವ ಘಟಕದ ಜಿಲ್ಲಾಧ್ಯಕ್ಷ ಗುಂಡು ಪಾಟೀಲ್, ಅಖಿಲ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿ ಅಧ್ಯಕ್ಷ ರಾಜು ಸೊಗಲ್, ಬಸವ ಸೌಹಾರ್ದ ಸೊಸೈಟಿಯ ಅಧ್ಯಕ್ಷ ಶಿವಾನಂದ್ ಬಡ್ಡಿಮನಿ, ಬೆಳಗಾವಿ ಲಿಂಗಾಯತ ಪಂಚಮಸಾಲಿ ನಗರ ಘಟಕದ ಅಧ್ಯಕ್ಷ ಶಿವಾನಂದ್ ತಂಬಾಕೆ, ಬೆಳಗಾವಿ ಜಿಲ್ಲೆಯ ಬಿಜೆಪಿ ಮುಖಂಡ ಮಾಂತೇಶ್ ವಕ್ಕುಂದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಸಿದ್ದಿ ಫ್ಯಾಕ್ಟ್ರಿ ಸಕ್ಕರೆ ಕಾರ್ಖಾನೆ ಹಾಗೂ ಎಥೆನಾಲ್ ಉತ್ಪಾದನೆ ಫ್ಯಾಕ್ಟ್ರಿಯನ್ನು ನಮ್ಮ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಇದರ ಜಾಬ್ ಶಾಸಕರು ಈಗ ರಾಜ್ಯ ಸರ್ಕಾರದ ಹೊರಗೆ ಪರಿಸರ ಖಾತೆಯವರು ವಿನಾಕಾರಣ ತೊಂದರೆ ಕೊಡ್ತಾ ಎಲ್ಲ ರೈತರಿಗೆ ಕಷ್ಟ ಬರ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ದಾರೆ, ಆದರೂ ಸಹಿತ ಈ ರಾಜ್ಯ ಸರ್ಕಾರದ ಪರಿಸರ ಖಾತೆಯವರು ವಿನಾಕಾರಣ ತೊಂದರೆ ಕೊಟ್ಟು ಎಲ್ಲ ರೈತರಿಗೆ ಅನಾನುಕೂಲವಾಗುವಂತೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ಸರ್ಕಾರದ ಪರ್ಮಿಷನ್ ಹೋದರೆ ನಮಗೂ ಆಟಪಟ್ಟದ ಆದರೂ ನಾವು ರಾಜಕೀಯ ಮಾಡಿ ಈ ರೀತಿ ನಮ್ಮ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದೇ ರೀತಿ ನಾವು ಮುಂದುವರೆದ್ರೆ ನಾವು ರಾಜ್ಯಾದ್ಯಂತ ಪರಿಸರ ಮಾಲಿನ್ಯ ನಿಯಂತ್ರಣ ಕಚೇರಿ ಈಗ ಸೇರಿದ ಆದ ಕಾರಣ ನಾವು ದಯವಿಟ್ಟು ನಮ್ಮ ರೈತರಿಗಾಗಿ ತೊಂದರೆ ಕೊಡಬಾರ್ದು. ಏನು ಕಾಯ್ದೆಗಳು ಮಾಡೋದು ನಾವು ಕಾಯ್ದೆ ಮಾಡೋದಿಲ್ಲ, ಆದರೂ ಕೋರ್ಟ್ ಮುಂದೆ ನೀವು ಕೊಟ್ಟ ಆರೋಪಟ್ಟು ಯಾಕೆ ರೀತಿ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ನಮ್ಮ ಸಮಾಜದ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ತಗೋಬೇಕಾಗ್ತದೆ. ನಿಮ್ಮ ಮೂಲಕ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು ಈಗ ರಾಜಕೀಯ ಮಾಡೋದಲ್ಲ. ಈಗ ಯತ್ನಾಳ್ ಅವರು ಮಾಡಿದ್ದು ಒಂದು ಶುಗರ್ ಫ್ಯಾಕ್ಟ್ರಿ ಮೊದಲು ಪ್ರಾರಂಭವಾಗಬೇಕಾದ್ರೆ ಅಲ್ಲೇ ಪೊಲ್ಯೂಷನ್ ಬೋರ್ಡ್ ಬಂದು ಸ್ವಲ್ಪ ಸರ್ವೆ ಮಾಡಿ ಅಲ್ಲಿ ದನಗಳ ಬಗ್ಗೆ ಅಂಕಿ ಸಂಖ್ಯೆಗಳನ್ನು ನೋಡಿ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ನವನ್ನೆಲ್ಲ ಅಪ್ಲೈ ಮಾಡಿ ಆಮೇಲೆ ಶುಗರ್ ಫ್ಯಾಕ್ಟ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಎಕ್ಸಾಮ್ ಒಂದು ಕೊಡಾಕ್ಸೋ ಈ ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೊಟ್ಟಾರಂತ ಇವರು ಯಾವುದೋ ಒಂದು ರಾಜಕಾರಣಿ ಹಿತಾಸಕ್ತಿ ಸಂಬಂಧ ಸೌಲಭ್ಯವನ್ನು ಕೊಡುವ ಅಂತ ಹೇಳತ್ತಿಲ್ಲ, ಅದನ್ನು ತಡಿ ಹಿಡಿಯುವಂತಾರೆ ಉನ್ನಾರ ಮಾಡೋದು. ಅದು ಹಂಗೆ ಆಗಬಾರ್ದು. ಇದು ಒಂದು ಯಾವುದೋ ಒಂದು ಜಾತಿ ಅಥವಾ ಪಕ್ಷ ಪಂಗಡಕ್ಕೆ ಸಂಬಂಧಿತಲ್ಲ, ಒಂದು ರೈತ ಕುಲದ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ. ಯತ್ನಾಳ್ ಅವ್ರು ಮಾಡತ್ತಾರ ಅಂದರೆ ನಾವು ಸ್ವಂತಕ್ಕೆ ಮಾಡತ್ತಿಲ್ಲ, ಒಂದು ರೈತ ಕುಲಕ್ಕೆ ಸೇರ್ಬೇಕಾದ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ. ಈಗೇನಾಗೈತಿ, ಇನ್ನು 2-3 ತಿಂಗಳೊಳಗೆ ಇನ್ನು ಕಬ್ಬು ಸ್ಟಾರ್ಟ್ ಆಕಾವು, ಇನ್ನು ಕಬ್ಬು ಕಡಿಯುವಂಥ ಪ್ರಾರಂಭ ಆಕೈತಿ. ಮಳೆ ಸ್ವಲ್ಪ ತ್ರಾಸಾಗೈತಿ ರೈತರಿಗೆ. ಅಂಥದ್ರಲ್ಲಿ ಪಾಲಿಸಿ